ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದಂತ ಆ ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಸಭೆಯ ನಿರ್ಣಯ ಏನಿದೆ ಆ ನಿರ್ಣಯದ ನಿರ್ಣಯದ ಆ ಪತ್ರವನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬುಧವಾರ ಪದಗ್ರಹಣ ಕಾರ್ಯಕ್ರಮ. ಸಿದ್ದರಾಮಯ್ಯ ಅವರನ್ನ ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ಮೆಸೇಜ್ ಕಾಂಗ್ರೆಸ್ನ ಹೈಕಮಾಂಡ್ನ ಡೈರೆಕ್ಷನ್ನ ಮೇರೆಗೆ ಏನು ಸ್ಕ್ರೀನ್ ಪ್ಲೇನ ಕಾಂಗ್ರೆಸ್ನ ಹೈಕಮಾಂಡ್ ಬರೆದಿತ್ತೋ ಅದೇ ಸ್ಕ್ರೀನ್ ಪ್ಲೇ ಪ್ರಕಾರನೇ ಎಲ್ಲವೂ ನಡೀತಾ ಇದೆ ಹೈಕಮಾಂಡ್ನ ಡೈರೆಕ್ಷನ್ನಲ್ಲಿ. ಯಾವುದೇ ಒಡಕು, ಯಾವುದೇ ಭಿನ್ನಮತ, ಯಾವುದೇ ಅಸಮಾಧಾನ ಇಲ್ಲ ಅನ್ನುವಂಥ ಮೆಸೇಜ್ನ ಪಾಸ್ ಮಾಡಬೇಕಾಗಿತ್ತು. ಹೈಕಮಾಂಡ್ ಯಾವ ರೀತಿ ಅಂದ್ಕೊಂಡಿತ್ತೋ ಅದೇ ರೀತಿ ಸುಸೂತ್ರವಾಗಿ ಸುಲಲಿತವಾಗಿ ನಾಯಕತ್ವ ಬದಲಾವಣೆಯ ಈ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ಪರ್ವ ಮುಗಿದು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ಅವರು ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡಿದಂಥ ದಾಖಲೆಯನ್ನ ಹೊಂದಿರುವಂತಹ ಮುಖ್ಯಮಂತ್ರಿ. 8 ವರ್ಷ 17 ದಿನಗಳ ಕಾಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡಿದವರು ಸಿದ್ದರಾಮಯ್ಯ ಅವರು. 8 ವರ್ಷ 17 ದಿನಗಳ ಕಾಲ ಇಡೀ ರಾಜ್ಯವನ್ನ ಇತಿಹಾಸವನ್ನ ತೆಗೆದು ನೋಡಿದ್ರೆ, ಕರ್ನಾಟಕ ರಚನೆಯಾದಂತಹ ನಂತರದಲ್ಲಿ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದ್ದು ಸಿದ್ದರಾಮಯ್ಯ ಅವರು. ಆ ಕಾರಣಕ್ಕಾಗಿನೇ ಅವರನ್ನ ದಾಖಲೆ ರಾಮಯ್ಯ ಅಂತ ಕರೆಯೋದು. ಹೈಯೆಸ್ಟ್ ಬಜೆಟ್ನ ಮಂಡನೆ ಮಾಡಿದವರು ಕೂಡ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ನಂತರದ ಸ್ಥಾನದಲ್ಲಿರೋರು ದೇವರಾಜು ಅರಸು ಅವರು. ಅವರು 7 ವರ್ಷ 239 ದಿನಗಳ ಕಾಲ ಈ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರು. ಅದಾದ ನಂತರದ 3ನೇ ಸ್ಥಾನದಲ್ಲಿರೋರು ಎಸ್ ನಿಜಲಿಂಗಪ್ಪ ಅವರು. 7 ವರ್ಷ 175 ದಿನಗಳ ಕಾಲ ಆಡಳಿತ ಮಾಡಿದ್ರು. 4ನೇ ಸ್ಥಾನದಲ್ಲಿರೋರು ರಾಮಕೃಷ್ಣ ಹೆಗಡೆ ಅವರು. 5 ವರ್ಷ 216 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಲ್ಪಿ ಸಭೆಯ ರೆಸಲ್ಯೂಷನ್ ಏನಿದೆ ಅದನ್ನ ಸಲ್ಲಿಕೆ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮುಂದಿನ 2 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿರ್ತಾರೆ. ಅದಾದಂತಹ ನಂತರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತಾ, ಮತ್ತೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗ್ತಾರಾ? ಈ 4 ಜನ ಮಾಡಿರುವಂತಹ ದಾಖಲೆ ಏನಿದೆ ಅದನ್ನ ಸರಿಗಟ್ಟುವಂತಹ ಕೆಲಸ ಅಥವಾ ಅದಕ್ಕೆ ಪೈಪೋಟಿಯನ್ನ ಕೊಡುವಂಥದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗ್ತಾರಾ? ಅದೆಲ್ಲವನ್ನ ಕೂಡ ಕಾದು ನೋಡಬೇಕು. ಸದ್ಯಕ್ಕೆ ಬುಧವಾರ ಪದಗ್ರಹಣ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ. ಈಗ ಉಳಿದಂಥ ಚರ್ಚೆಗಳು ಇನ್ನು ಮೇಲೆ ಚುರುಕನ್ನ ಪಡ್ಕೊಳ್ಳುತ್ತೆ. ಆ ಚರ್ಚೆ ಏನು ಅಂತಂದ್ರೆ, ಆಗ್ಲೇ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರಲ್ಲ, ಡಿಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ, ಅವರ ಜೊತೆಗೆ ಒಂದು ಟೀಮ್, ಸಚಿವರ ಟೀಮ್ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತೆ ಅಂತ ಹೇಳಿ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಯಾವ ಗಳಿಗೆಗಾಗಿ, ಯಾವ ಶುಭ ಗಳಿಗೆಗಾಗಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು, ಆ ಶುಭ ಗಳಿಗೆ ಬಹಳ ಸನಿಹದಲ್ಲಿದೆ. ಡಿಕೆ ಶಿವಕುಮಾರ್ ಅವರು ಈ ನಾಯಕತ್ವದ ತಿಕ್ಕಾಟ ಆರಂಭ ಆದಂತಹ ನಂತರದಲ್ಲಿ ಪ್ರತಿ ಬಾರಿ ನಾಯಕತ್ವದ ಬಗ್ಗೆ ಕೇಳಿದಾಗ್ಲೂ ಎಲ್ಲದಕ್ಕೂ ಕಾಲ ಬರುತ್ತೆ, ಕಾಲಾಯ ತಸ್ಮೈ ನಮಃ, ಕಾಲ ಹೀಗೆ ಇರೋದಿಲ್ಲ ಅಂತ ಹೇಳಿ ಎಲ್ಲವನ್ನ ಕಾಲನ ಮೇಲೆ ಬಿಟ್ಟಿದ್ರು. ಆ ಕಾಲ ಕೊನೆಗೂ ಬಂದಿದೆ. ಇವತ್ತಾಗಿರುವಂತಹ ಒಂದು ಕಂಪ್ಲೀಟ್ ಪ್ರಕ್ರಿಯೆ, ಮುಂದಾಗುವಂತಹ ಪ್ರಕ್ರಿಯೆಗಳು, ಪ್ರಮಾಣ ವಚನ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಮಾಹಿತಿಯನ್ನ ನೀಡುವುದಾದ್ರೆ ಹರೀಶ್. ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ನಿಷ್ಠಾವಂತ ನಾಯಕ, ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದೇನೆ ಅನ್ನುವಂಥ ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಂಥ, ಮತ್ತೆ ನನ್ನ ಶ್ರಮಕ್ಕೆ ಕೂಲಿ ಬೇಕು ಅನ್ನುವಂಥ ಮಾತನ್ನ ಪದೇ ಪದೇ ಒತ್ತಿ ಹೇಳ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಕನಸು ಇವತ್ತು ನನಸಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೂಡ ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಇವತ್ತು ಆಯ್ಕೆ ಆಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕನಸು ಈಗ ನನಸಾಗಿದೆ. ಹಲವು ತಿಂಗಳಿಂದಲೂ ಕೂಡ ನಾಯಕತ್ವಕ್ಕಾಗಿ ಸಾಕಷ್ಟು ಜಟಾಪಟಿ ತಾರಕಕ್ಕೇರಿತ್ತು. ಒಂದು ಹಂತದಲ್ಲಿ ಒದ್ದು ಕಿತ್ಕೊಳ್ಬೇಕಾಗತ್ತೆ ಒಂದು ಈ ಅಧಿಕಾರ ಅನ್ನುವಂಥ ಮಾತನ್ನ ಸದನದಲ್ಲಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಅಂತಿಮವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಇಷ್ಟು ಸ್ಮೂತ್ ಆಗಿ ಅಥವಾ ಇಷ್ಟು ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂತಹ ಮಾತು ಅಥವಾ ಅನ್ನುವಂತಹ ಸಂದರ್ಭ ಸಹಜವಾಗಿ ಕೂಡ ಹೈಕಮಾಂಡ್ ನಾಯಕರು ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಅಷ್ಟು ಸುಲಭವಾಗಿ ಸ್ಮೂತ್ ಆಗಿ ಕೂಡ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮುಗಿದಿದೆ. ಈಗ ಇವತ್ತು ವೇಣುಗೋಪಾಲ್ ಆಗಿ ಮತ್ತೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗಿದೆ. ಈಗ ಸರ್ಕಾರ ರಚನೆಯನ್ನು ಕೂಡ ಮಂಡಿಸಿದ್ದಾರೆ. ರಾಜ್ಯಪಾಲರು ಈಗ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಇರುವಂತದ್ದು ಈಗ
ನಾಳೆ ದೆಹಲಿಯತ್ತ ಮುಖ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಇದೆ. ಸೊ ಯಾಕಂದ್ರೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸಂಪುಟ ರಚನೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸೊ ಅದ್ರ ಜೊತೆಗೆ DCM ಮಾಡಬೇಕೋ ಬೇಡವೋ ಅನ್ನುವಂಥ ವಿಚಾರ ಆಗಿರ್ಬೋದು, ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಮತ್ತೆ ಕಾರ್ಯಾಧ್ಯಕ್ಷರ ಸ್ಥಾನ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಅಂದ್ರೆ ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿನ ಸ್ಥಾನಮಾನಗಳ ಬಗ್ಗೆ ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.